ಜಿಲ್ಲೆ ಅರಸೀಕೆರೆ ನಗರದ ಬಿಎಚ್ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 206 ತಾಲೂಕು ಆಡಳಿತ ಕಚೇರಿ ಮುಂಭಾಗದಿಂದ ತರಕಾರಿ ಮಾರ್ಕೆಟ್ವರೆಗೆ ರಸ್ತೆಯಲ್ಲಿ ಆಳವಾದ ಗುಂಡಿಗಳು ಬಿದ್ದು ವರ್ಷಗಳೇ ಕಳೆದಿದೆ. ಆದರೆ ಇದಕ್ಕೆ ಸಂಬಂಧಪಟ್ಟ ರಸ್ತೆ ನಿರ್ವಹಣಾ ಅಧಿಕಾರಿಗಳಾಗಲಿ ನಗರಸಭೆ ಅಧಿಕಾರಿಗಳಾಗಲಿ ರಸ್ತೆ ಗುಂಡಿಗಳ ಬಗ್ಗೆ ಗಮನ ಹರಿಸದೆ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಈ ವಿಷಯವಾಗಿ ಹಲವು ಸಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಏನೂ ಪ್ರಯೋಜನ ಆಗದೆ ಚಾಲಕರು ಪ್ರಾಣ ಒತ್ತೆ ಇಟ್ಟು ಅದೇ ರಸ್ತೆ ಮಾರ್ಗವಾಗಿ ಹಲವು ವರ್ಷಗಳಿಂದ ಸಂಚರಿಸುವಂತಾಗಿದೆ. ಈ ರಸ್ತೆ ಬೆಂಗಳೂರಿನಿಂದ ಹೊನ್ನಾವರ ರಾಷ್ಟ್ರೀಯ 206ರ ಹೆದ್ದಾರಿಯಾಗಿದ್ದು ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ ಹಾಗೂ ಈ ರಸ್ತೆ ಮಾರ್ಗವಾಗಿ ತಾಲೂಕು ಆಡಳಿತ ಕಚೇರಿ, ನ್ಯಾಯಾಲಯ ಕಚೇರಿ, ಕೃಷಿ ಉತ್ಪನ್ನ ಮಾರ್ಕೆಟ್, ಬ್ಯಾಂಕುಗಳು ಹಲವು ಶಾಖೆಗಳು ಇರುವ ಕಾರಣ ವಾಹನಗಳಲ್ಲಿ ಮಕ್ಕಳಿಗೆ ಕರೆದುಕೊಂಡು ಹೋಗುವ ವಾಹನ ಸವಾರರು ಹರಸಾಹಸ ಪಡೆದುಕೊಂಡು ದಿನನಿತ್ಯ ವಾಹನ ಚಲಾಯಿಸುವಂತಾಗಿದೆ. ರಸ್ತೆಯಲ್ಲಿ ರಾತ್ರಿ ವೇಳೆ ವಾಹನ ಚಲಾಯಿಸುವುದು ಭಾರೀ ದುರಂತಕ್ಕೆ ಕಾರಣವಾಗಿರುವ ಗುಂಡಿಗಳು ರಾತ್ರಿ ವೇಳೆ ವಾಹನ ಬೆಳಕಿನಿಂದ ಎದುರಾಗಿರುವ ಗುಂಡಿಗಳೇ ಕಾಣಿಸದೆ ವಿಧಿ ಇಲ್ಲದೆ ವಾಹನಗಳನ್ನು ಗುಂಡಿಗಳಿಗೆ ಇಳಿಯುತ್ತವೆ. ಇದರಿಂದ ವಾಹನಗಳು ಜಖಂ ಆಗಿ ಅಪಘಾತವಾಗುತ್ತಿವೆ. ದ್ವಿಚಕ್ರ ವಾಹನವಾದರೆ ರಸ್ತೆಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳುವ ಪರಿಸ್ಥಿತಿ ಇದೆ ಎನ್ನುತ್ತಾರೆ ದ್ವಿಚಕ್ರ ವಾಹನ ಸವಾರರು. ಇದಕ್ಕೆ ಸಂಬಂಧಪಟ್ಟಂತೆ ಸಮಾಜ ಸೇವಕ ದಿನೇಶ್ ಮಾತನಾಡಿ, ಈ ರಸ್ತೆಯನ್ನ ಆದಷ್ಟು ಬೇಗ ಸರಿಪಡಿಸಬೇಕು, ಇಲ್ಲದಿದ್ದರೆ ರಸ್ತೆ ಮಧ್ಯೆ ಕುಳಿತುಕೊಂಡು ಪ್ರತಿಭಟನೆ ಮಾಡುವಾಗ ಎಚ್ಚರಿಕೆ ನೀಡಿದ್ದಾರೆ. ಇದೇನಿದೆ ಅರಸೀಕೆರೆಯ ಬಿಎಚ್ ರಸ್ತೆ ಮುಖ್ಯ ರಸ್ತೆ ಇದು. ಏನಿದೆ ಸುತ್ತಮುತ್ತ ನೋಡಿದ್ರೆ ಈ ಕಡೆ ಒಂದು ಕಾನ್ವೆಂಟ್ ಇದೆ, ಮತ್ತು ಅಲ್ಲಿ ಕೋರ್ಟ್ ಇದೆ, ತಾಲೂಕು ಆಫೀಸ್ ಇದೆ, ಹಲವಾರು ಆಫೀಸ್ಗಳು ಸಹ ಇದೆ. ಈ ಮುಖ್ಯ ರಸ್ತೆ ಏನಾಗಿದೆ ಅಂದರೆ ಗುಂಡಿ ಬಿದ್ದು ಸುಮಾರು 2-3 ವರ್ಷದಿಂದ ನೋಡ್ತಾ ಇದ್ದೀವಿ. ಏನಾಗಿದೆ ಅಂತಂದರೆ ಬಂದಂಥ ವೆಹಿಕಲ್ಗಳು ಕಡಿಮೆ ಬ್ರೇಕ್ ಹಾಕಬೇಕಾಗುತ್ತೆ, ಹಿಂದುಗಡೆ ಬಂದಂಥ ವೆಹಿಕಲ್ಗಳು ಆಕ್ಸಿಡೆಂಟ್ ಆಗ್ತಾ ಇದೆ. ಇದ್ರ ಬಗ್ಗೆ ಎಷ್ಟೇ ಸಲ ಯಾವುದೇ ಸಾರ್ವಜನಿಕರಿಗೆ ಹೇಳಿದ್ರು ಸಹ ಇಲ್ಲ, ಯಾವುದೇ ಇಲಾಖೆಗೆ ಹೇಳಿದ್ರು ಸಹ ಯಾವುದೇ ರೀತಿ ಗಮನ ತಗೊಂತಾ ಇಲ್ಲ. 100 ಜನ ಪ್ರಾಣ ಕಳ್ಕೊಳ್ಳೋಂಥ ಒಂದು ಸನ್ನಿವೇಶ ಬರ್ತಕ್ಕಂಥ ಸಂದರ್ಭ ಇದೆ. ಜೊತೆಗೆ ಈ ಸ್ಥಳ ಏನಿದೆ, ಈ ಸ್ಥಳದಲ್ಲಿ ನೋಡಿ, ಇಲ್ಲಿ ಹೋದ್ರೆ ಅರಸೀಕೆರೆ ಕಾನ್ವೆಂಟ್ ಇದೆ, ಮುಂದುಗಡೆ ಬ್ಯಾಂಕ್ ಇದೆ, ತಾಲೂಕು ಆಫೀಸ್, ಕೋರ್ಟ್ ಎಲ್ಲ ಇರೋದ್ರಿಂದ ದಿನ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ದಿನ ಇಲ್ಲಿ ಸಾವಿರಾರು ವೆಹಿಕಲ್ಗಳು ಓಡಾಡ್ತವೆ. ಇದ್ರ ಬಗ್ಗೆ ಯಾವುದೇ ಇಲಾಖೆಯವರು ಸಹ ಯಾವುದೇ ರೀತಿಯಾದ ಗಮನ ತಗೊಳ್ತಾ ಇಲ್ಲ. ಕೇವಲ ಬೆಳಿಗ್ಗೆನೂ ಸಹ ಇದೇ ಜಾಗದಲ್ಲಿ ಒಂದು ಅಪಘಾತ ಸಂಭವಿಸಿ ತುಂಬ ಏಟಾಗಿದೆ ಒಬ್ಬನಿಗೆ. ಸೊ ಇದ್ರ ಬಗ್ಗೆ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರು ಗಮನ ಹರಿಸಿ ತಕ್ಷಣ ರೆಡಿ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಇದೇ ಜಾಗದಲ್ಲಿ ಕೂತ್ಕೊಂಡು ಧರಣಿ ಮಾಡಬೇಕಾಗುತ್ತೆ. ಸಾರ್ವಜನಿಕರ ಪರವಾಗಿ ನನ್ನಲ್ಲಿ ಮತ್ತೊಮ್ಮೆ ವಿನಂತಿ, ಸ್ಥಳೀಯ ಆಡಳಿತ ಆಗಿರ್ಬೋದು ಅಥವಾ ಈಗ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರದವರು ಇರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟರು ಯಾರೇ ಆಗಿರ್ಬೋದು, ದಯವಿಟ್ಟು ಈ ರೋಡನ್ನು ಇನ್ನು 3 ದಿನಗಳ ಕಾಲಾವಕಾಶ ಕೊಡ್ತೀವಿ. ಮಾಡಿಕೊಡ್ಲಿಲ್ಲ ಅಂದರೆ ಇದೇ ಜಾಗದಲ್ಲಿ ಧರಣಿ ಕೂತ್ಕೊಂಡು ನಾವು ಧರಣಿ ಮಾಡಬೇಕಾಗುತ್ತೆ. ಮತ್ತೊಮ್ಮೆ ಮನವಿ, ಈ ಸ್ಥಳನ ಆದಷ್ಟು ಬೇಗ ಇದನ್ನು ರೆಡಿ ಮಾಡಿಕೊಡಿ ಅಂತ ನಿಮ್ಮನ್ನೆಲ್ಲ ನಾವು ಸಾರ್ವಜನಿಕರ ಪರವಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ನಮಸ್ಕಾರ. ನನ್ನ ಹೆಸರು ದಿನೇಶ್ ಅಂತ ಹೇಳ್ಬಿಟ್ಟು ಸರ್.